ಹೌದಲ್ಲ ಸೋಮಣ್ಣ ಇಷ್ಟೊತ್ತು ಮಾತಾಡಿ ಕೌಂಟೇ ಆಗಂಗೆ ಹೋಗ್ಬಿಡ್ತಲ್ಲಪ್ಪ. ಹೆಣ್ಣು ಮಕ್ಕಳ ಶೌಚಾಲಯ ಇದು. ಹೆಣ್ಮಕ್ಳ ಶೌಚಾಲಯ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಆದರೆ ಅದನ್ನು ಓಪನ್ ಮಾಡಲಿಲ್ಲ. ಓಪನ್ ಮಾಡಿ ಅವರಿಗೆ ವ್ಯವಸ್ಥೆ ಮಾಡ್ಕೊಳಕ್ಕಾಗಿಲ್ಲ. ಹೆಣ್ಮಕ್ಳು ಸಾರ್ವಜನಿಕ ಹೆಣ್ಮಕ್ಳು ಎಲ್ಲಿ ಹೋಗ್ತಾರೆ ನೋಡಿ ಎಷ್ಟು ಯಾವ ಥರ ಇದೆ ಎಲ್ಲ ನೋಡಿ. ಇಲ್ಲಿ ನೋಡಿ, ಸ್ವಚ್ಛ ಭಾರತ ಅಂತಾರೆ. ಇದು ಸ್ವಚ್ಛ ಭಾರತನ ಇದು? ಕಸ ಕಡ್ಡಿ ಹಾಳು ಎಲ್ಲ ಹಾಕಿ ಹುಳ ಬಂದು ಅದು ಆಣೆಕೆರೆ ತಾಲೂಕಲ್ಲಿ ತಹಸೀಲ್ದಾರ್ ಇರೋ ಜಾಗ, ದೊಡ್ಡ ತಣಿಗಳು ಇಲ್ಲ. ಹಾಂ, ಪುರುಷ ಶೌಚಾಲಯ ಇದು ದೊಡ್ಡ ತಣಿಗಳಿರೋ ಜಾಗದಲ್ಲಿ ಈ ಥರ ಇದ್ರ ಏನು ಸಿಕ್ಕ ಆಫೀಸರ್ ಇಲ್ಲ. ಶೌಚಾಲಯ ಇದು ಈ ತಾಲೂಕಿಗೆ ದಣಿ ನೋಡಿ ಎಲ್ಲ ಬೀಗ ಹಾಕಿದೆ. ಏನು ಕಾರಣ ನೋಡಿ, ನೋಡಿ ವಾಸನೆ ಇರೋಕೆ ನೋಡಿ ಎಲ್ಲ ಇಲ್ಲೇ ಹುಚ್ಚೋಗಿತ್ತು. ಆಚೆನೆ ಎಲ್ಲ ಆಚೆ ಹೋಗಿದ್ದಾರೆ ನೋಡಿ. ರಿಸರ್ಚ್ ಮಾಡೋದಕ್ಕೆ ಎಲ್ಲ ಇಲ್ಲೇ ಅನಾನುಕೂಲ. ಬಂದ್ ಮಾಡ್ಬಿಟ್ಟಿದ್ದಾರೆ ಶೌಚಾಲಯ. ಚೆನ್ನಾಗಿದ್ರು ಬಂದ್ ಮಾಡಿದ್ರೆ ಓಪನ್ ಮಾಡೋಕ್ಕಾಗಿಲ್ಲ ನೋಡಿ. ಎಲ್ಲ ಇಲ್ಲಿ ಏಸಿಗೆ ಮಾಡ್ಕೊಂಡು ಎಲ್ಲ ಪಬ್ಲಿಕಲ್ಲೇ ತಾಲೂಕು ಕಚೇರಿ ಸುತ್ತಮುತ್ತನೇ ರಿಸರ್ಚ್ ಮಾಡ್ಕೊಂಡು ಈಗ ಗಬ್ಬೆ ಎಬ್ಸಿದ್ದಾರೆ ನೋಡ್ರಿ. ನಮ್ಮ ದಂಡಾಧಿಕಾರಿಗಳು ವ್ಯವಸ್ಥೆ ಮಾಡಿ ಇಲ್ಲಿ ಸಾರ್ವಜನಿಕರಿಗೆ ಶೌಚಾಲಯಕ್ಕೂ ತೊಂದರೆ ಕೊಟ್ಟಿದ್ದಾರೆ. ಇದುವರೆಗೂ ಓಪನ್ ಆಗ್ತಾ ಇಲ್ಲ. ಶೌಚಾಲಯಕ್ಕೆ ಹೋಗ್ತಾ ಇದ್ದಾರೆ, ಸ್ವಲ್ಪನೂ ಇದಾಗ್ತಾ ಇಲ್ಲ. ಅವ್ರು ಮಾಡಿರೋದು ಯಾವ ಪುರುಷಾರ್ಥಕ್ಕೆ ಅಂತಾನು ನೋಡಿ ಎಲ್ಲ ನೋಡಿ. ಇಲ್ಲಿ ನಮಗೆ ಬೇಜಾರಾಗ್ತಾ ಇರೋದು ಏನಂತಂದ್ರೆ ಇಲ್ಲಿ ಅನುಕೂಲನೂ ಮಾಡ್ತಾ ಇಲ್ಲ, ಅನಾನುಕೂಲನೇ ಮಾಡ್ತಾವ್ರೆ. ಸಾರ್ವಜನಿಕರೆಲ್ಲ ಹೋಗ್ಬೇಕು, ಇಲ್ಲಿ ಪಬ್ಲಿಕ್ಕು ಕುಂಟ್ರು ಅಂಗವಿಕಲರು ಎಲ್ಲ ಬರ್ತಾರೆ. ಏನಾದರೂ ಬೇಜವಾಬ್ದಾರಿ ಇದೆಯಾ ಈ ತಹಸೀಲ್ದಾರ್ಗೆ? ಅವರೇ ಇಲ್ಲ ಈ ವಾರ. ಎಷ್ಟು ವಾರ ಆಯ್ತು ನೀವು ಕಂಪ್ಲೇಂಟ್ ಮಾಡಿ? ನಾವು ಕಂಪ್ಲೇಂಟ್ ಸುಮಾರು 9 ತಿಂಗಳಿಂದ ಮಾಡ್ತಾನೆ ಇದ್ದೀವಿ. ಅವ್ರು ನಮ್ಮ ಮನವಿಗೆ ಲೆಟರ್ ಕೊಟ್ಟಿದ್ದೀವಿ. 2 ತಿಂಗಳಿಂದನೂ ನಾವು ಮಾಡಿದ್ದೀವಿ. ಮತ್ತು ಪೇಪರಲ್ಲೂ ಇದು ಪಬ್ಲಿಸಿಟಿ ಮಾಡಿದ್ದೀವಿ. ಆದರೂ ಆನೇಕಲ್ ತಹಸೀಲ್ದಾರ್ ಆಫೀಸ್ ಭ್ರಷ್ಟರು ಇನ್ನೊಬ್ರು ಇಲ್ಲ. ನಂಬರ್ 1 ಆಗಿದೆ ಇದು. ಹೊರ ಹೋಗ್ಬೇಕಾ? ಹೊರ ಹೋಗ್ಬೇಕಾ? ಹಾಂ, ಕೇಳ್ಬಿಟ್ಟು ಬನ್ನಿ, ಕೇಳ್ಬಿಟ್ಟು ಹಂಗೆ ಹೋಗೋಣ. ಬನ್ರಿ. ರೆಡಿ ಆಗಿದೆ. ಆದರೂ ಅದನ್ನು ಬಾಗಿಲು ಮುಚ್ಚಿದೆ. ಅದನ್ನು ತೆರವುಗೊಳಿಸಿ. ಯಾಕಂದರೆ ಸಾರ್ವಜನಿಕರು ಹೆಣ್ಮಕ್ಳು ಆಗಿರ್ಬೋದು ಗಂಡು ಮಕ್ಕಳು ಆಗಿರ್ಬೋದು ಶೌಚಾಲಯಕ್ಕೆ ಹೋಗಬೇಕು. ಯಾಕಂದರೆ ಅದನ್ನು ಮುಚ್ಚಬಾರ್ದು ದಯವಿಟ್ಟು ಅಂತ ನಾವು ಅದು ಮನವಿ ಕೊಟ್ಟಿದೆ. ಮೀಟಿಂಗಲ್ಲಿದ್ದು ಬಂದು ನಮ್ಮ ಮನವಿ ಸ್ವೀಕರಿಸಿದ್ರು. ನಮಗೆ ಭಾಳ ಸಂತೋಷ ಆಯಿತು. ಆದರೆ ಇದುವರೆಗೂ ಆ ಶೌಚಾಲಯಕ್ಕೆ ಒಂದು ಪೇಪರಲ್ಲೂ ಪಬ್ಲಿಸಿಟಿ ಆಯಿತು. ಆದರೂ ನಮ್ಮ ದಂಡಾಧಿಕಾರಿಗಳಾಗಲಿ ಸ್ಪೆಷಲ್ ನಮ್ಮ ಉಪತಹಸೀಲ್ದಾರಾಗಲಿ ಏನು ಕ್ರಮ ತಗೊಂಡಿಲ್ಲ. ಹಾಗೆ ಬಾಗಿಲಾಗಿದೆ. ಆದರೆ ಸಾರ್ವಜನಿಕರು ಅಕ್ಕಪಕ್ಕನೇ ಅಲ್ಲೇ ರಿಸರ್ಚ್ ಮಾಡ್ತಾಯಿದ್ದಾರೆ, ಬೇಸಿಗೆಯನ್ನು ಮಾಡ್ತಾಯಿದ್ದಾರೆ. ಆದರೆ ಸ್ವಚ್ಛ ಭಾರತ ಅಂತ ಹೇಳ್ತಿದ್ದಾರಲ್ಲ, ಸ್ವಚ್ಛ ಭಾರತ ಎಲ್ಲಿ ಬರ್ತಿದೆ? ಕೊಳಚೆ ಭಾರತ ಅಂತ ನಡೀತಿದೆ. ಸ್ವಚ್ಛ ಭಾರತ ಅನ್ನೋದು ಮಾಡ್ತಾ ಇಲ್ಲ. ಒಂದು ಶೌಚಾಲಯ ಕಟ್ಟೋದೇನಿಗೆ ಇಷ್ಟು ಖರ್ಚು ಮಾಡಿ ಸಾರ್ವಜನಿಕರಿಗೆ ಒಂದು ಸೌಕರ್ಯ ಮಾಡಬೇಕು ಅಂತ ಅದು ಏನು ಮಾಡ್ತಿದ್ದಾರೆ? ಬಾಗಿಲು ಹಾಕೊಂಡು ಕೂತ್ಕೊಂಡ್ರೆ ಸಾರ್ವಜನಿಕರು ಎಲ್ಲಿ ಹೋಗ್ತಾರೆ? ಹೆಣ್ಮಕ್ಳು ಎಲ್ಲಿ ಹೋಗ್ತಾರೆ? ಅಕ್ಕಪಕ್ಕ ಹೋಗ್ತಾರೆ. ಅದೇ ಹೊರತು ಆರೋಗ್ಯ ಸಮಸ್ಯೆ ಆಗ್ತಿರೋದು. ಸೊಳ್ಳೆಗಿಲ್ಲಿ ಎಲ್ಲ ಆಗ್ತಿರೋದು. ದಯವಿಟ್ಟು 2 ತಿಂಗಳ ಮೇಲೆ ಆಗಿದೆ. ನೀವು ಒಬ್ಬ ದಂಡಾಧಿಕಾರಿಗಳು, ನಮ್ಮ ತಾಲೂಕಿನ ದಂಡಾಧಿಕಾರಿಗಳಾಗಿ ನೀವು ಏನು ಕ್ರಮ ತಗೊಂಡಿದ್ದೀರಾ ಮತ್ತು ಏನು ಕೆಲಸ ಮಾಡಕ್ಕೆ ಬಂದಿದ್ದೀರಾ ನಮ್ಗೆ ಗೊತ್ತಾಗ್ತಿಲ್ಲ. ದಯವಿಟ್ಟು ಅದನ್ನು ಆದಷ್ಟು ಬೇಗ ಅದು ತೆರವುಗೊಳಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡ್ಕೊಳ್ಬೇಕು ಅಂತ ನಾನು ಕೇಳ್ಕೊತಿದ್ದೀನಿ. ಮುಂದಿನ ದಿನಗಳಲ್ಲಿ ಮಾಡಿಲ್ಲ ಅಂತಂದಾಗ ಇದೇ ಕಚೇರಿ ಮುಂದೆ ನಾವು ದೊಡ್ಡ ಮಟ್ಟದಲ್ಲಿ ನಾವು ದೊಡ್ಡ ಹೋರಾಟವನ್ನು ಹಮ್ಮಿಕೊಳ್ತೇವೆ ಅಂತ ನಾವು ಹೇಳ್ತಾ ಇದ್ದೀವಿ. ಹಂಗೆ ಒಂದು 2 ಮಾತು ಸೋಮಶೇಖರ್ ಅವರು ಮಾತಾಡಲಿ. ನಾವು ಇದುವರೆಗೂ ಅದ್ರ ಬಗ್ಗೆ ತಹಸೀಲ್ದಾರ್ಗೆ ಲೆಟರ್ ಕೊಟ್ಟಿದ್ದೀವಿ. ಮೊನ್ನೆ ಅವ್ರಿಗೂ ಕೂಡ ಗಮನಕ್ಕೆ ತಂದಿದ್ದೀವಿ. ಲೆಟರ್ ಮುಖಾಂತರ ತಂದಿದ್ರು ಕೂಡ ಅವ್ರು ಯಾಕೆ ಇಷ್ಟೊಂದು ನೆಗ್ಲೆಕ್ಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಇಲ್ಲಿ ಪ್ರತಿಯೊಬ್ಬರಿಗೂ ತಾಲೂಕು ಆಫೀಸ್ ಆಗಿರೋದ್ರಿಂದ ಪ್ರತಿಯೊಬ್ಬರಿಗೂ ಅನುಕೂಲ ಆಗಬೇಕು. ಪ್ರತಿಯೊಬ್ಬರು ಅವ್ರವ್ರ ಕೆಲಸಗಳಿಗೋಸ್ಕರ ಆಸ್ತಿ ವಿಚಾರಗಳು, ದಾಖಲೆಗಳು ಮತ್ತು ಪಾಣಿಗಳ ವಿಚಾರ, ತಿದ್ದುಪಡಿ ವಿಚಾರಗಳು ಎಲ್ಲ ಮಾಡ್ತಾ ಇರ್ತಾರೆ.
ಯಾವುದೇ ಕಾರಣಕ್ಕೂ ಇದುವರೆಗೂ ಅದು ಶೌಚಾಲಯದ ಬಗ್ಗೆ ನಾವು ಕ್ರಮ ತಗೊಂಡ್ರಿ ಅಂತ ನಾವು ಎಷ್ಟೋ ತಿಳ್ಕೊಂಡಿದ್ದೀವಿ. ಇದುವರೆಗೂ ಅದು ಬೀಗ ಹಾಕಿದ್ರು ಅದ್ರ ಬಗ್ಗೆ ಕ್ರಮ ತಗೊಳ್ಳಿಲ್ಲ ಅಂತಂದರೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಈ ವಿಚಾರದಲ್ಲಿ ಗಂಭೀರವಾಗಿ ತಗೋಬೇಕು ತಹಸೀಲ್ದಾರ್ ಅಂತ ನಾವು ಹೇಳ್ತೀವಿ. ಅವರು ಮನವಿ ಕೂಡ ಮಾಡ್ತೀರಿ. ತಹಸೀಲ್ದಾರ್ ಬಂದರು ಅದ್ರ ಬಗ್ಗೆ ಆಲ್ರೆಡಿ ಕೊಟ್ಟಿದ್ದೀವಿ. ಕಂಟಿನ್ಯೂ ನಾಳೆ ಬಾ. ಇವಾಗ ತಹಸೀಲ್ದಾರ್ ಬಂದಿದ್ದಾರೆ, ಬನ್ನಿ ಅವ್ರು ಏನು ಹೇಳ್ತಾ ಇದ್ದಾರೆ ನೋಡೋಣ ಬನ್ನಿ. ಟೆಂಡರ್ ಮಾಡಬೇಕಾಗಿದೆ, ಅವರಿಗೆ ಮೆಂಟೈನ್ ಮಾಡೋಕ್ಕೆ ಬರಬೇಕಲ್ಲ, ಅವರು ಡೆಲಿವರ್ ಮಾಡಿದ್ವಿ, ಟೆಂಡರ್ ಮಾಡಿಕೊಡ್ತೀವಿ. ಆಲ್ರೆಡಿ ರೆಡಿ ಆಗಿದೆ, ಓಪನಿಂಗ್ ಇದು ಮಾಡ್ತಾ ಇದ್ದಾರೆ. ಓಪನಿಂಗ್ ಮಾಡ್ತಾರೆ, ಟಾಯ್ಲೆಟ್ ಓಪನಿಂಗ್ ಇರ್ತೇವೆ, ಟಾಯ್ಲೆಟ್ ಸ್ಟಾರ್ಟ್ ಮಾಡಬೇಕು, ಪ್ರತಿದಿನ ಜನರು ಹೋಗ್ತಾರಲ್ಲ, ಕ್ಲೀನಿಂಗು ಅದು ಇದು ಎಲ್ಲ ಮಾಡಬೇಕು. ಅದಕ್ಕೆ ಆ ಲೇಬರ್ಗಳನ್ನು ನಾವು ಕೊಡಬೇಕಾಗುತ್ತೆ. ಅದು ಪುರಸಭೆಯಲ್ಲಿ ಇದೆ, ಪುರಸಭೆ ಸೇವಿಸಿ ಸರ್ ನಾವು ಕೇಳ್ತಾ ಇರೋದೇನೆಂದರೆ, ನಾವು ಇನ್ನೇನು ಕೇಳ್ತಾ ಇಲ್ಲ, ನೀವು ತಾಲೂಕು ದಂಡಾಧಿಕಾರಿಯಾಗಿ ನಿಮ್ಮ ಮೇಲೆ ದ್ವೇಷ ಏನಿಲ್ಲ, ನಾವು ಭ್ರಷ್ಟಾಚಾರದ ವಿರುದ್ಧ ಮಾತ್ರ ನಾವು ಮಾತಾಡ್ತೀವಿ. ಇಷ್ಟು ದಿನ ಬೇಕಾಯ್ತು ಸರ್ ಒಂದು ಟಾಯ್ಲೆಟು, ಇಷ್ಟೊಂದು ಸರ್ಕಾರದಿಂದ ಅನುದಾನ ಬರ್ತಾ ಇದೆ, ಸುಮಾರು ಬೇಜಾನ್ ಬರ್ತಾ ಇದೆ. ಇನ್ನೊಂದು ಶೌಚಾಲಯಕ್ಕೋಸ್ಕರ, ಮೂಲಭೂತ ಸೌಕರ್ಯಕ್ಕೋಸ್ಕರನೇ ಈ ಸರ್ಕಾರದವರು ತುಂಬ ಹಣ ಬಿಡುಗಡೆ ಮಾಡ್ತಾರೆ. ಆದರೆ ಈ ನಮ್ಮ ತಾಲೂಕು ನಾವೊಂದು ಸುಮಾರು ಒಂದು 5-6 ವರ್ಷ ಮಾಡ್ತಾ ಇದ್ದೀವಿ. ಇದುವರೆಗೂ ಅದು ಏನು ಬಾತ್ರೂಮ್ ಇದು ಒಂದು ಮೂಲಭೂತ ಸೌಕರ್ಯನೇ ಮಾಡೋಕ್ಕಾಗ್ತಾ ಇದೆ. ಮತ್ತು ನಮ್ಮಂಥ ಸಣ್ಣ ಪುಟ್ಟ ಜನಗಳ ಏನು ಬಂದಿದೆ ಸರ್, ಇವಾಗ ನೋಡಿ ಗಬ್ಬೆ ನಾಡ್ತಾ ಇದೆ. ಇದೊಂಥರ ದೇವಸ್ಥಾನ ಇದ್ದಂಗೆ ಸರ್. ತಾಲೂಕು ಆಫೀಸರು ಇವಾಗ ನೀವು ಅನ್ನ ತಿಂತಾ ಇದ್ದೀರಾ, ನಾವು ಅನ್ನ ತಿಂತಾ ಇದ್ದೀವಿ. ಒಂದು ಅನ್ನ ತಿನ್ನೋ ಜಾಗದಲ್ಲಿ ನೀಟಾಗಿ ಇಟ್ಕೋಬೇಕು. ನೀವು ಆದಷ್ಟು ಬೇಗ ಒಂದು ಆದೇಶ ಮಾಡಿ ಅಂತ ಅಷ್ಟು ಬಿಟ್ಟರೆ ನಾವು ಯಾವುದೇ ನಿಮ್ಮ ಮೇಲೆ ದ್ವೇಷ ಇಲ್ಲ, ಯಾರ ಮೇಲೆ ಯಾವುದೇ ದ್ವೇಷ ಇಲ್ಲ. ನಮಗೆ ಒಂದು ವರ್ಷ ಅಷ್ಟೇ ಕಾಂಪೌಂಡ್ ಎಲ್ಲ ಇದೊಂದು ನೀಟಾಗಿ ಎಲ್ಲ ಅಲ್ಲೇ ಬಂದು ರಿಸರ್ಚ್ ಮಾಡ್ತಾ ಇದ್ದಾರೆ ಅಷ್ಟೇ. ನಮ್ಮ ಇನ್ನೇನು ಬೇರೆ ತಕರಾರಿಲ್ಲ. ಅದೊಂದು ರೆಡಿ ಮಾಡಿ ಎಲ್ಲ ಬಾಗಿಲ ಹತ್ರನೇ ಇವರೇನು ಹೋಗ್ಕೊತಾ ಇದ್ದಾರೆ ಸರ್. ಯಾರು ಗಾಡಿ ಒಳಗಡೆ ನಿಲ್ಸ್ಕೊಂಡು ಅದು ಕಲೆಕ್ಷನ್ ಏನೋ ಮಾಡ್ತಾ ಇದ್ದಾರೆ, ಅದನ್ನೆಲ್ಲ ತೆರವು ಮಾಡಿಸಿ ಸರ್. ನೀಟಾಗಿ ಒಂದು ಸ್ವಚ್ಛವಾಗಿ ಏನೋ ಒಂದು ಶಿಸ್ತು ಅಷ್ಟೇ ಸರ್. ಕೊಂಡ್ರೆ ನಮಗೂ ಒಂಥರ ಸಂತೋಷ, ನಾವು ಮಾಡಿರೋ ಹೋರಾಟಕ್ಕೂ ನಮ್ಗೊಂದು ಬೆಲೆ ಸಿಗುತ್ತೆ ಸರ್. ಏನು ನಿಮ್ಮ ಹೆಸರು ಒಂದು ಹೊಗಳ್ತೀರಿ ಅಷ್ಟೇ. ನಿಮ್ಮ ಹೆಸರು ಏನೋ ಬರಲಿ ಅಂತ ಅಷ್ಟೇ. ನೆಕ್ಸ್ಟ್ ಶುಕ್ರವಾರ ಬರ್ತೀವಿ ಸರ್, ಅಷ್ಟರಲ್ಲಿ ಏನಾಯ್ತು ರೆಡಿ ಮಾಡಿ ಮಾಡ್ಕೊಳ್ಳಿ ಸರ್. ಏನೋ ನಮ್ಮ ಕಚೇರಿ ಸುತ್ತ ಸ್ವಚ್ಛವಾಗಿದ್ದರೆ ಸಾಕು. ಸಾಕು.